ಕಾರ್ಯಾಚರಣೆ ಸ್ಟಾಪ್ ಆಗಿಲ್ಲ, ಕಂಟಿನ್ಯೂ ಆಗ್ತಾ ಇದೆ. ಈಗ ಮತ್ತೆ ಸೋಮವಾರ ಮತ್ತೆ ಕಾರ್ಯಾಚರಣೆ ಶುರುವಾಗುತ್ತೆ. ಈಗ ಏನು ಕಾಡಾನೆ ಸೆರೆ ಹಿಡಿದಿದ್ದಾರಲ್ಲ ಚನ್ನಪಟ್ಟಣ ಒಂದು ಭಾಗದಲ್ಲಿ ದೇವಸ್ಥಾನ ಹತ್ರ ಎಲ್ಲ ಸೆರೆ ಹಿಡಿದಿದ್ದಾರೆ. ಸೊ ಅದನ್ನ ಈಗ ಬಂಡೀಪುರಗೆ ತಗೊಂಡು ಹೋಗ್ತಾ ಇದ್ದಾರೆ. ಏಕಲವ್ಯ ಮತ್ತೆ ಮಹೇಂದ್ರ ಆನೆ ಕೂಡ ಹೋಗಿ ಬಿಟ್ಟು ನಾಳೆ ವಾಪಸ್ಸು ಚನ್ನಪಟ್ಟಣಕ್ಕೆ ಹಿಂತಿರುಗ್ತವೆ. ಯಾಕೆಂದರೆ ಆನೆನ ಏನು ಲಾರಿಯಿಂದ ಇಳಿಸೋದು ಮತ್ತು ಕಾಡಿಗೆ ಬಿಡೋದು ಮಾಡಬೇಕಲ್ಲ. ಸೊ ಹೀಗಾಗಿ 2 ಆನೆಗಳು ಬೇಕೇ ಬೇಕು. ಈ 2 ಕುಮ್ಕಿ ಆನೆಗಳನ್ನು ಬಳಸ್ಕೊಂಡು ಕಾಡಿಗೆ ಈ ಆನೆನ ಓಡಿಸ್ತಾರೆ. ಬಂಡೀಪುರ ಭಾಗದ ಒಂದು ಭಾಗಕ್ಕೆ ಇದನ್ನ ಬಿಡೋಕ್ಕೆ ಅಂತ ಈಗ ಲಾರಿಲಿ ತಗೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಸೋಮವಾರ ಕಾರ್ಯಾಚರಣೆ ಎಂದಿನಂತೆ ಮುಂದುವರಿಯುತ್ತೆ. ಏನು MLA ಅವರು ಇನ್ನು 2 ಕಾಡಾನೆ ಸೆರೆಗೆ ಹೇಳಿದಾರಂತೆ. ನೋಡೋಣ ಆರ್ಡ್ರು ಕರೆಕ್ಟಾಗಿ ಬರುತ್ತಾ ಏನು ಕತೆ ಅಂತ. ಒಟ್ಟಾರೆ ಈಗ ಕಾಡಾನೆ ಕಾರ್ಯಾಚರಣೆ ಇವತ್ತು ಶನಿವಾರ ನಡೆದಿದ್ದು ಯಶಸ್ವಿಯಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದೇ ಕಾಡಾನೆನ ಇವತ್ತು ಸೆರೆ ಹಿಡಿದಿದ್ದು. ನೆಕ್ಸ್ಟ್ ಈಗ ಕಾಡಿಗೆ ಬಿಡೋಕ್ಕೆ ಲಾರಿಲಿ ತೊಗೊಂಡು ಹೋಗ್ತಾ ಇದ್ದಾರೆ. ಬಂಡೀಪುರ ಭಾಗದ ಒಂದು ಕಾಡಿಗೆ ಬಿಟ್ಟು ಬರ್ತಾರೆ. ಮತ್ತು ಸೋಮವಾರ ಕಾರ್ಯಾಚರಣೆ ಎಂದಿನಂತೆ 6 ಕುಮ್ಕಿ ಆನೆಗಳು ಸಹ ಭಾಗಿಯಾಗ್ತವೆ. ಮಹೇಂದ್ರ ಆನೆ ನೇತೃತ್ವದಲ್ಲಿ ಚನ್ನಪಟ್ಟಣ ಭಾಗದಲ್ಲಿ ಕಾಡಾನೆ ಕಾರ್ಯಾಚರಣೆ ಮುಂದುವರಿಯುತ್ತಿದೆ. ತಪ್ಪದೆ ವಿಶ್ ಮಾಡಿ. ಪ್ರತಿಯೊಂದು ಕಾರ್ಯಾಚರಣೆಯೂ ಸಹ ವಿಭಿನ್ನ ಮತ್ತೆ ಕಷ್ಟಕರವಾಗಿರುತ್ತೆ, ಮತ್ತೆ ಕಲಿಯುವಂಥದ್ದು ಕೂಡ ಬಹಳಷ್ಟು ಇರುತ್ತೆ. ನೀವು ಮೊನ್ನೆ ಕಾರ್ಯಾಚರಣೆ ತಗೋಬಹುದು ನೋಡಿ, ಹಿಡಿದಿದ್ದ ಆನೆನ ವಾಪಸ್ ಬಿಡ್ತಾರೆ ಅದೇ ಒಂದು ಭಾಗಕ್ಕೆ. ಅಂದ್ರೆ ಆ ಒಂದು ಆನೆಗೆ ಏನೋ ಒಂದು ಸಮಸ್ಯೆ ಇತ್ತು ಅನ್ನುವಂಥ ಒಂದು ಕಾರಣಕ್ಕೆ. ಸೊ ಇದು ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅನ್ಬೋದು. ಯಾಕೆಂದ್ರೆ ಈ ರೀತಿ ತುಂಬಾನೇ ರೇರ್ ಕೇಸ್ ಹಿಡಿದು ವಾಪಸ್ ಬಿಡುವಂಥದ್ದು. ಸೊ ಇದು ಮೊನ್ನೆ ಆಯ್ತು. ಈ ರೀತಿ ಪ್ರತಿ ಕಾರ್ಯಾಚರಣೆಗೂ ಕೂಡ ನೀವು ಹೊಸದನ್ನ ನೋಡ್ತೀರಾ. ಸೊ ಅದನ್ನ ಎಕ್ಸ್ಪೀರಿಯನ್ಸ್, ಸೊ ಅದೆಲ್ಲವೂ ಕೂಡ ಅಷ್ಟೇನೆ ಮ್ಯಾಟರ್ ಆಗುತ್ತೆ. ಕಾರ್ಯಾಚರಣೆ ಅಂದ್ರೆ ಸುಮ್ಮನೆ ಕಾಟಾಚಾರಕ್ಕೆ ಆನೆ ಹಿಡಿಯುವಂಥದ್ದಲ್ಲ. ಬಹಳನೇ ಕಷ್ಟಪಡ್ತಾರೆ ಅಧಿಕಾರಿಗಳು, ಪ್ಲಾನ್ ಮಾಡ್ತಾರೆ. ಬಟ್ ಪ್ಲಾನ್ ಒಂದ್ಸತಿ ಉಲ್ಟಾ ಹೊಡೆದ್ಬಿಡುತ್ತೆ, ಒಂದ್ಸತಿ ಬೇರೆ ರೀತಿಯ ಫೇಲ್ಯೂರ್ ಆಗ್ಬಿಡುತ್ತವೆ. ಅದೆಲ್ಲವೂ ಕೂಡ ನಡೀತಾ ಇರ್ತವೆ. ಸಾಕಷ್ಟು ನೀವು ಕಾರ್ಯಾಚರಣೆಗಳನ್ನೆಲ್ಲ ನೋಡಿರ್ತೀರಾ, ಅಬ್ಸರ್ವ್ ಮಾಡಿರ್ತೀರಾ. ಬೇರೆ ಬೇರೆ ಭಾಗದಲ್ಲಿ ಆನೆ ಅಟ್ಟಿಸ್ಕೊ ಬರೋದಾಗಿರ್ಬೋದು, ಸ್ವಲ್ಪದ್ರಲ್ಲಿ ಮಿಸ್ ಆಗೋದಾಗಿರ್ಬೋದು, ನಮ್ಮ ಸಾಕಾನೆಗಳ ಮೇಲೆ ದಾಳಿ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ನಡೀತಾ ಇರುತ್ತೆ. ಅದನ್ನೆಲ್ಲ ಮೀರಿ ಕಾಡಾನೆಯನ್ನ ಹಿಡಿದು ಅದನ್ನ ಕೆಲವೊಂದು ಬಾರಿ ಕ್ಯಾಂಪ್ಗೆ ತಗೊಂಡೋಗಿ ಪಳಗಿಸ್ತಾರೆ, ಇನ್ನ ಕೆಲವೊಂದು ಬಾರಿ ಕಾಡಿಗೆ ತಗೊಂಡೋಗಿ ಬಿಡ್ತಾರೆ. ಅದು ಕೂಡ ಒಂದು ರೀತಿಯಲ್ಲಿ ಚಾಲೆಂಜಿಂಗು. ಕ್ಯಾಂಪಿಗೆ ತಗೊಂಡೋದ್ರೆ ಅದನ್ನ ಪಳಗಿಸ್ಬೇಕು, ಕರೆಕ್ಟಾಗಿ ಸಾಕಬೇಕು. ಮಧ್ಯದಲ್ಲಿ ಏನಾದ್ರು ಗಾಯಗಳಾದ್ರೆ ಅದು ಬೇರೆ ಮತ್ತೆ ಸುದ್ದಿ ಆಗ್ತವೆ. ಇದೆಲ್ಲವೂ ಕೂಡ ಇರ್ತವೆ. ಸೊ ಸದ್ಯ ಮಟ್ಟಿಗೆ ಈಗ ಇವತ್ತು ಕಾರ್ಯಾಚರಣೆ ಸಕ್ಸಸ್ಫುಲ್ ಆಗಿ ಯಾವುದೇ ರೀತಿ ಅನಾಹುತ ಆಗದೆ ಯಶಸ್ವಿಯಾಗಿದೆ. ನೆಕ್ಸ್ಟ್ ಸೋಮವಾರ ಕಾರ್ಯಾಚರಣೆ ಎಂದಿನಂತೆ ನಡೆಯಲಿದೆ. ಸೊ ನೋಡೋಣ ಯಾವ ರೀತಿ ನಡೆಯುತ್ತೆ ಕಾರ್ಯಾಚರಣೆ. ಒಂದು ಕಾರ್ಯಾಚರಣೆ ಅಂತ ಅಂದ್ರೆ ಎಲ್ರಿಗೂ ಕೂಡ ಕುತೂಹಲ, ಮತ್ತೆ 100 ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾರೆ. ಏನು ಆರ್ಡರ್ಗಳು ಬಂದಿರುತ್ತಲ್ಲ, ಸೊ ಮತ್ತೆ MLA ಅಲ್ಲಿ ಸ್ಥಳೀಯ MLA ಇರ್ತಾರಲ್ಲ, ಅವರ ಒಂದು ಆರ್ಡರ್ಸ್ ಆಗಿರ್ಬೋದು, ಅದನ್ನು ಕೂಡ ಪಾಲಿಸಬೇಕಾಗುತ್ತೆ ಅಧಿಕಾರಿಗಳು. ಮತ್ತೆ ಮೇಲ್ಗಡೆಯಿಂದ ಎಲಿಫೆಂಟ್ ಪ್ರಾಜೆಕ್ಟ್ ಆದ್ರೂ ಆರ್ಡರ್ ಇರುತ್ತೆ. ಸೊ ಒಂದು SOP ಇರುತ್ತೆ. ಅದನ್ನೆಲ್ಲವನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಕೆಲಸವನ್ನ ಮಾಡಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು, ಚನ್ನಪಟ್ಟಣ ಏನು ಊರಿನಿಂದ ಏನು ತಗೊಂಡು ಹೋಗ್ತಿದ್ದಾರೆ. ಸಿಕ್ಕಾಪಟ್ಟೆ ಜನ ಕಾಯ್ತಾ ಇದ್ರು ಕಾಡಾನೆನ ನೋಡೋಕ್ಕೆ. ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತು ಚನ್ನಪಟ್ಟಣ ಭಾಗದಲ್ಲಿ ಒಂದು ಕಾಡಾನೆಯನ್ನ ಸೆರೆ ಹಿಡಿದಿದ್ದಾರೆ. ತಾವೆಲ್ಲರೂ ಕೂಡ ನೋಡ್ತಾ ಇರಬಹುದು. ರಿಲೊಕೇಟ್ ಮಾಡೋಕೆ ಅನ್ಬಿಟ್ಟು ಬೇರೆ ಒಂದು ಜಾಗಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಚನ್ನಪಟ್ಟಣ ಭಾಗದಿಂದ ಚನ್ನಪಟ್ಟಣ ಭಾಗದಲ್ಲಿ ಹಿಡಿದಂತ ಒಂದು ಕಾಡಾನೆಯನ್ನ ಬಂಡೀಪುರ ಭಾಗಕ್ಕೆ ಏನು ಬಿಟ್ಟು ವಾಪಸ್ ಅಲ್ಲಿಗೆ ಕಾರ್ಯಾಚರಣೆ ಮುಕ್ತಾಯವಾಗುತ್ತೆ. ಸೊ 2 ಆನೆಗೆ ಅಂತ ಏನು ಹೇಳಿದ್ರು, ಬಟ್ ಮೊನ್ನೆ ಒಂದು ವಾಪಸ್ಸು ಹಿಡಿದು ಅಲ್ಲೇ ಬಿಟ್ಬಿಡ್ತಾರೆ, ಅದಕ್ಕೇನೋ ಒಂದು ಆರೋಗ್ಯದ ಸಮಸ್ಯೆ ಅಂತ. ಸೊ ಇವತ್ತು ಒಂದು ಕಾಡಾನೆ ಹಿಡಿತಾರೆ ಶನಿವಾರ. ಇದನ್ನ ತಗೊಂಡೋಗಿ ಬೇರೆ ಒಂದು ಕಾಡಿಗೆ ಬಿಡ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಲಾರಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಈ ಕಾರ್ಯಾಚರಣೆಯಲ್ಲಿ 100ಕ್ಕೂ ಅಧಿಕ ಸಿಬ್ಬಂದಿಗಳು ಭಾಗವಹಿಸಿದ್ರು. ತುಂಬಾನೇ ರಿಸ್ಕಿ ಆಗಿರುತ್ತೆ ಒಂದು ಕಾಡಾನೆ ಕಾರ್ಯಾಚರಣೆಗಳೆಲ್ಲವೂ ಕೂಡ ಮಾಡೋದು. ಯಾಕಂದ್ರೆ ನೋಡ್ಕೊಂಡು ಕಂಪ್ಲೀಟ್ ಆಗಿ, ಯಾಕೆಂದ್ರೆ ಆನೆಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅವರ ತಲೆ ಮೇಲೆ ಬರುತ್ತೆ. ಸೊ ಇದನ್ನೆಲ್ಲ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿನೇ ಇರುತ್ತೆ. ಕಾರ್ಯಾಚರಣೆ ಆದ್ರೂ ಕೂಡ ಮಾಡ್ಲೇಬೇಕು, ಯಾಕಂದ್ರೆ ಆನೆ ಮಾನವ ಸಂಘರ್ಷ ದಿನದಿಂದ ದಿವಸಕ್ಕೆ ಜಾಸ್ತಿ ಆಗ್ತಾನೆ ಇರುತ್ತೆ. ಅಷ್ಟೊಂದು ಆನೆಗಳ ಸಂತತಿಯು ಕೂಡ ಜಾಸ್ತಿ ಆಗ್ತಾ ಇರುತ್ತೆ, ಮತ್ತೆ ಬೆಳೆ ನಾಶ ಎಲ್ಲವೂ ಕೂಡ ಆಗ್ತಾ ಇರುತ್ತೆ.